ಈ ಸಂದರ್ಭದಲ್ಲಿ ನಾವು ಹಿಂದಿನ ವರ್ಷ ನಡೆದಂಥ ಶಂಕರಾಚಾರ್ಯ ಜಯಂತಿ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಇಟ್ಟಿದ್ವಿ. ಬೇರೆ ಎಲ್ಲ ನಾಯಕರು ಮತ್ತು ನಮ್ಮ ಸಮಾಜದ ಅನೇಕ ವಿದ್ವಾಂಸರುಗಳ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಾ. ಹಾಗೆಯೇ ಇದು ವಿಶ್ವವಿಖ್ಯಾತರಾಗಿರ್ತಕ್ಕಂಥ ನಮ್ಮ ಹಿಂದುತ್ವವನ್ನು ಉಳಿಸಿದಂಥ ನಮ್ಮ ಶಂಕರಾಚಾರ್ಯರ ಹೆಸರಿನಲ್ಲಿ ತಾವು ಒಂದು ಪ್ರಶಸ್ತಿಯನ್ನು ಕೊಡಬೇಕು. ಪ್ರತಿ ವರ್ಷ ಒಂದು 3-4 ಜನಕ್ಕಾದರೂ ಗುರುತಿಸ್ಬಿಟ್ಟು ಅವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಂತ ಅಂದ್ಬಿಟ್ಟು ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ಆ ಸಮಾರಂಭದಲ್ಲಿ ನಾವು ಒತ್ತಾಯ ಮಾಡಿದ್ವಿ. ಅದಕ್ಕೆ ವೇದಿಕೆಯಲ್ಲಿ ಇದ್ದಂಥ ಕನ್ನಡ ಸಂಸ್ಕೃತಿ ಇಲಾಖೆ ಸನ್ಮಾನ್ಯ ಮಂತ್ರಿಗಳು ಹಾಗೂ ದಿನೇಶ್ ಗುಂಡೂರಾವ್ ಮಂತ್ರಿಗಳು ಅವರು ಸಹ ವೇದಿಕೆಯಲ್ಲೂ ಆವತ್ತಿನ ದಿವಸ ಆಶ್ವಾಸನೆ ಕೊಟ್ಟರು. ಇಲ್ಲ, ನಿಮ್ಮ ಈ ಸಲಹೆ ಸೂಕ್ತವಾಗಿದೆ, ಶಂಕರಾಚಾರ್ಯರ ಹೆಸರಿನಲ್ಲಿ ನಾವು ತತ್ವಜ್ಞಾನಿ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸರ್ಕಾರದ ಮುಂದೆ ಈ ಒಂದು ಮನವಿಯನ್ನು ನಾವು ಇಟ್ಟು ಮುಂದಿನ ವರ್ಷದಿಂದ ನಾವು ಈ ಪ್ರಶಸ್ತಿ ಕೊಡಲಿಕ್ಕೆ ನಾವು ಕಾರ್ಯೋನ್ಮುಖರಾಗ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರಿಂದ ನಾವು ಇವತ್ತಿನ ಸಹ ಆ ಒಂದು ಪ್ರಸ್ತಾಪವನ್ನು ಮಾಡಿದ್ವಿ. ನಾವು ಹೋದ ಸರಿ ಹೇಳಿದ್ರಿ, ಈ ಸರಿ ಆ ತತ್ವಜ್ಞಾನಿ ಪ್ರಶಸ್ತಿ ಕೊಡಬೇಕಾದ್ರೆ ಈಗ ನಾವು ಯಾರನ್ನು ಆಯ್ಕೆ ಮಾಡಿದ್ದೀರಾ ಅಂತಕ್ಕಂಥದ್ದು ನಾವು ಕೇಳಿದಾಗ ಇಲ್ಲ ನಾವಿನ್ನು ಸರ್ಕಾರದ ಮಟ್ಟದಲ್ಲಿ ಆ ವಿಷಯ ಪ್ರಸ್ತಾಪ ಆಗ್ತಾಯಿದೆ. ಅದಕ್ಕೋಸ್ಕರ ಈ ಸರಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾವು ಸರ್ಕಾರದಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಮುಂದಿನ ಬಾರಿಗಾದರೂ ಆ ಒಂದು ನಿಮ್ಮ ಏನು ಮನವಿ ಇದೆ ಇದನ್ನು ನಾವು ಅದನ್ನು ಕಾರ್ಯಗತ ಮಾಡಲಿಕ್ಕೆ ನಾವು ಸರ್ಕಾರದ ಜೊತೆ ನಾವು ಮಾತನಾಡ್ತೀವಿ ಅಂತ ಅಂದ್ಬಿಟ್ಟು ಅಧಿಕಾರಿಗಳು ಹೇಳಿದ್ದಾರೆ. ಮತ್ತು ಈ ಒಂದು 21ನೇ ತಾರೀಕು ನಡೀತಕ್ಕಂಥ ಮಂಗಳವಾರ ನಡೀತಕ್ಕಂಥ ರವೀಂದ್ರ ಕಲಾಕ್ಷೇತ್ರ ಸಭೆಯಲ್ಲೂ ಸಹ ನಾವು ಒಕ್ಕೊರಲಿನಿಂದ ಈ ಒಂದು ಪ್ರಶಸ್ತಿಯನ್ನು ತಾವು ನೀಡಬೇಕು ಅನ್ನತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಅದರಂತೆ ವೇದಿಕೆಯಲ್ಲಿ ಅವತ್ತು ಉಪಸ್ಥಿತ ಇರತಕ್ಕಂಥ ಗಣ್ಯರಿಗೆ, ನಮ್ಮ ಮಂತ್ರಿಗಳಿಗಾಗಿರ್ಬೋದು, ನಮ್ಮ ಸಮಾಜದ ಗಣ್ಯರಿಗಾಗಿರ್ಬೋದು, ಅದನ್ನು ಅವ್ರ ಮುಖಾಂತರ ನಾವು ಒತ್ತಾಯ ಮಾಡಿಸಿ ಮುಂದಿನ ಬಾರಿಗಾದರೂ ಆ ಒಂದು ಪ್ರಶಸ್ತಿಯನ್ನು ನೀಡ್ತಕ್ಕಂಥ, ಯಾಕೆಂದರೆ ಗೌರವ ಅದು, ಶಂಕರಾಚಾರ್ಯ ಗೌರವ ಅದು. ಅನೇಕ ಮಹನೀಯರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನ ಕೊಡ್ತಾ ಇರಬೇಕಾದ್ರೆ ಶಂಕರಾಚಾರ್ಯ ಹೆಸರಿನಲ್ಲೂ ಸಹ ಕೊಟ್ಟರೆ ಅದು ಆ ಒಂದು ಪ್ರಶಸ್ತಿಗೆ ಗೌರವ ಬರುತ್ತೆ, ಸರ್ಕಾರಕ್ಕೆ ಗೌರವ ಬರುತ್ತೆ. ಆ ದೃಷ್ಟಿಯಿಂದ ಅದನ್ನು ತಾವು ಕೊಡಬೇಕು ಮುಂದಿನ ಬಾರಿಗಾದರೂ ಅಂತ ಅಂದ್ಬಿಟ್ಟು ಮುಂದಿನ ಸರಿಯಿಂದ ಅದನ್ನು ನೀವು ಮುಂದುವರಿಸಬೇಕು. ಆ ದೃಷ್ಟಿಯಿಂದ ಅದನ್ನು ಈ ಸರಿ ಒತ್ತಾಯ ಮಾಡಿದ್ದೀವಿ ಮತ್ತು ಈ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ.